ವೀಕ್ಷಕರೇ, ಕಲಿಯುಗದ ರಹಸ್ಯವನ್ನ ಶ್ರೀಕೃಷ್ಣನು ತನ್ನ ಬಾಣಗಳ ಮೂಲಕ ತೋರಿಸ್ತಾರೆ. ಕುರುಕ್ಷೇತ್ರ ಯುದ್ಧದ ಅಂತ್ಯದ ನಂತರ ಉಳಿದ ಪಾಂಡವರು ಕಲಿಯುಗ ಹೇಗಿರುತ್ತದೆ ಅಂತ ಹೇಳಿ ಶ್ರೀಕೃಷ್ಣನನ್ನು ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನು ತನ್ನ ಧನಸ್ಸನ್ನು ಎತ್ತಿ 4 ದಿಕ್ಕುಗಳಲ್ಲಿ 4 ಬಾಣಗಳನ್ನ ಬಿಡುತ್ತಾರೆ. ಮತ್ತೆ ಅವರಿಗೆ ಹೇಳ್ತಾರೆ, ಈ 4 ಬಾಣಗಳನ್ನು ತಂದು ಕೊಟ್ಟರೆ ನಾನು ನಿಮಗೆ ಕಲಿಯುಗದ ಬಗ್ಗೆ ವಿವರಿಸ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾರೆ. ಮೊದಲಿಗೆ ಅರ್ಜುನನು ಬಾಣವನ್ನು ತೆಗೆದುಕೊಂಡು ಬರಲು ಹೋಗ್ತಾನೆ. ಆ ಬಾಣವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡ್ತಾನೆ. ಆ ದೃಶ್ಯ ಹೇಗಿತ್ತು ಅಂದ್ರೆ, ಒಂದು ಕಾಗೆ ಸಿಹಿಯಾಗಿ ಆಡುತ್ತಾ ಜೀವಂತ ಪಕ್ಷಿಯನ್ನ ತಿನ್ನುತ್ತಿರುವಂತಹ ಒಂದು ದೃಶ್ಯ. ಅರ್ಜುನನ ನಂತರ ಭೀಮನು ಒಂದು ಬಾಣವನ್ನು 5 ಗೋವುಗಳಿರುವಂತಹ ಸ್ಥಳದಲ್ಲಿ ಕಂಡುಕೊಳ್ತಾನೆ. ಭೀಮನಿಗೆ ಕಂಡಂತಹ ಅಚ್ಚರಿ ಏನಂತ ಹೇಳಿದ್ರೆ, ಆ 4 ಗೋವುಗಳು ನೀರಿನಲ್ಲಿ ನೃತ್ಯ ಮಾಡ್ತಾ ಇರ್ತವೆ. ಆದ್ರೆ ಒಂದೇ ಒಂದು ಗೋವು ನೀರಿನ ಮಧ್ಯೆ ಇದ್ದರೂ ಸಹ ನೀರಿಲ್ಲದೆ ಒಣಗಿರುತ್ತದೆ. ನಕುಲನು ಇತ್ತೀಚೆಗೆ ಕರು ಹಾಕಿದಂತಹ ಗೋವಿನ ಬಳಿ ಒಂದು ಬಾಣವನ್ನು ಕಾಣ್ತಾನೆ. ಆ ಗೋವು ತನ್ನ ಕರುವನ್ನ ನಾಲಿಗೆಯಿಂದ ಪ್ರೀತಿಯಿಂದ ನೆಕ್ತಾ ಇರುತ್ತೆ. ಹೀಗೆ ಮಾಡೋದ್ರಿಂದ ತನ್ನ ಕರುವಿಗೆ ನೋವಾಗುತ್ತೆ ಎಂಬ ಅರಿವಿಲ್ಲದೆ ಅದು ನಿರಂತರವಾಗಿ ತನ್ನ ಕರುವನ್ನ ನೆಕ್ತಾನೆ ಇರುತ್ತೆ. ಕೊನೆಯದಾಗಿ ಸಹದೇವನು ಒಂದು ಪರ್ವತದ ಬಳಿಯಲ್ಲಿ ಒಂದು ಬಾಣವನ್ನು ಕಾಣ್ತಾನೆ. ಅಲ್ಲಿ ಒಂದು ಕಾಡು ಕೋಣ ಗುಡ್ಡದಿಂದ ಓಡುತ್ತಾ ಬಂದು ದಾರಿಯಲ್ಲಿ ಸಿಗುವಂತಹ ದೊಡ್ಡ ಮರಗಳನ್ನು ಒಡೆದು ಮುಂದೆ ಸಾಗುತ್ತಾ ಇರುತ್ತೆ. ಆದ್ರೆ ಅಚ್ಚರಿ ಏನಂತ ಹೇಳಿದ್ರೆ, ಒಂದು ಚಿಕ್ಕ ಮರ ಆ ಕಾಡು ಕೋಣವನ್ನ ನಿಲ್ಲಿಸುತ್ತೆ. ನಂತರ ಆ 4 ಪಾಂಡವರು ಹಿಂತಿರುಗಿ ಅವರು ಕಂಡಂತಹ ವಿಚಿತ್ರ ದೃಶ್ಯಗಳನ್ನ ಕೃಷ್ಣನಿಗೆ ಹೇಳ್ತಾರೆ. ಆಗ ಶ್ರೀಕೃಷ್ಣನು ಹೀಗೆ ವಿವರಿಸ್ತಾರೆ, ಧರ್ಮವನ್ನು ಅರ್ಥ ಮಾಡಿಕೊಂಡಿರುವವರು ಭಕ್ತರ ಪರಿಶ್ರಮವನ್ನು ಕಾಗೆಯಂತೆ ತಿನ್ನುತ್ತಾರೆ. ಕೆಲವರು ತಮ್ಮ ಬಳಿ ಹೆಚ್ಚಿನ ಸಂಪತ್ತು ಇದ್ದಾಗ ಬಡವರಿಗೆ ನೀಲ ಬಾವಿಯಂತೆ ಸಹಾಯ ಮಾಡ್ತಾರೆ. ಆ ಗೋವು ಹೇಗೆ ತನ್ನ ಕರುವನ್ನು ಪ್ರೀತಿಯಿಂದ ಮುದ್ದಾಡ್ತಿತ್ತೋ ಅದೇ ರೀತಿ ಪೋಷಕರು ಸಹ ಪ್ರೀತಿಯ ಹೆಸರಿನಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಿ ಅವರ ಜೀವನವನ್ನು ಹಾಳು ಮಾಡ್ತಾರೆ. ಮನುಷ್ಯನು ಕೂಡ ಆ ಕಾಡು ಕೋಣದಂತೆ ಎಲ್ಲಾ ಕೆಲಸಗಳನ್ನು ಯಾವುದೇ ಅಡ್ಡಿ ಇಲ್ಲದೆ ಮಾಡುತ್ತಾರೆ. ಆದರೆ ಕೊನೆಯಲ್ಲಿ ಆ ಚಿಕ್ಕ ಮರದಂತೆ ಅದನ್ನು ನಿಲ್ಲಿಸುವುದು ದೇವರು. ಹೀಗೆಂದು ಶ್ರೀಕೃಷ್ಣನು ಪಾಂಡವರಿಗೆ ವಿವರಿಸ್ತಾರೆ. ನಿಮ್ಗೇನಾದ್ರೂ ಶ್ರೀಕೃಷ್ಣ ಇಷ್ಟ ಆದ್ರೆ ಕಮೆಂಟ್ ನಲ್ಲಿ ಜೈ ಶ್ರೀಕೃಷ್ಣ ಅಂತ ಹೇಳಿ ಕಮೆಂಟ್ ಮಾಡಿ.